ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದೇವರಿಗೆ ಹೂವನ್ನು ಅರ್ಪಿಸುವ ಮೊದಲು ತೊಳೆಯಬೇಕೇ ಅಥವಾ ಬೇಡವೇ ಎಂಬುದನ್ನು ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರೂ ವಿಭಿನ್ನ ದೇವರು ಮತ್ತು ದೇವತೆಗಳನ್ನು ನಂಬುತ್ತಾರೆ ಮತ್ತು ಪೂಜಿಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಂಬಿಕೆ ಮತ್ತು ನಿಯಮಗಳ ಆಧಾರದ ಮೇಲೆ ದೇವರನ್ನು ಆರಾಧಿಸುತ್ತಾನೆ. ದೇವರು ಮತ್ತು ದೇವತೆಗಳಿಗೆ ಸಿಂಧೂರ, ಅಕ್ಷತೆ, ಹೂಗಳು, ದೀಪ, ಧೂಪ ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ. ಶಾರದಾ ತಿಲಕ ಎಂಬ ಹೆಸರಿನ ಪುಸ್ತಕದಲ್ಲಿ ದೇವರಿಗೆ ಹೂಗಳನ್ನು ಅರ್ಪಿಸುವ ಬಗ್ಗೆ ಉಲ್ಲೇಖಿಸಲಾಗಿದೆ. ದೇವರು ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ದೇವರು ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವಾಗ ಈ ತಪ್ಪುಗಳನ್ನು ಮಾಡದಿರಿ ಸ್ನೇಹಿತರೆ. ಮೊದಲನೆಯದಾಗಿ, ಧರ್ಮ ಗ್ರಂಥಗಳ ಪ್ರಕಾರ ಅನೇಕ ಬಾರಿ ಭಕ್ತರು ದೇವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಲು ಮಡಕೆ ಅಥವಾ ಇನ್ಯಾವುದೇ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಹೂಗಳನ್ನು ಹಾಕಿಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇದಲ್ಲದೆ ಅನೇಕ ಭಕ್ತರು ಮರಗಳು ಮತ್ತು ಗಿಡಗಳಿಂದ ಹೂಗಳನ್ನು ಕಿತ್ತು ನೀರಿನಿಂದ ತೊಳೆದು ನಂತರ ದೇವರಿಗೆ ಅರ್ಪಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಆದರೆ ಇಂತಹ ತಪ್ಪುಗಳನ್ನು ನೀವು ಮಾಡಬಾರದು. ವಾಸ್ತವವಾಗಿ ಭಗವಾನ್ ವಿಷ್ಣು ನೀರಿನಲ್ಲಿ ನೆಲೆಸಿರುತ್ತಾನೆ ಎಂದು ಹೇಳಲಾಗಿದೆ. ಇನ್ನು ನೀವು ಹೂವನ್ನು ನೀರಿನಿಂದ ತೊಳೆದರೆ ಅಥವಾ ನೀರಿನಲ್ಲಿ ಹಾಕಿದರೆ ಅದನ್ನು ನೀವು ಮೊದಲು ವಿಷ್ಣು ದೇವನಿಗೆ ಅರ್ಪಿಸಲಾಗಿದೆ ಎಂದರ್ಥ. ಈಗ ಒಂದು ದೇವರಿಗೆ ಅರ್ಪಿಸಿದ ಹೂವನ್ನು ಇನ್ನೊಂದು ದೇವರಿಗೆ ಅರ್ಪಿಸಿದರೆ ಪೂಜೆಯಲ್ಲಿ ಸ್ವೀಕಾರಾರ್ಹವಾಗಿರುವುದಿಲ್ಲ. ಆದ್ದರಿಂದ ಯಾವಾಗಲೂ ನೀವು ಪೂಜೆಯಲ್ಲಿ ದೇವರಿಗೆ ಹೂವನ್ನು ಅರ್ಪಿಸುವಾಗ ಅದನ್ನು ನೀರಿನಿಂದ ತೊಳೆಯದಿರಿ ಅಥವಾ ನೀರಿನಲ್ಲಿ ಹಾಕಿಡದಿರಿ. ಇನ್ನು ಶಿವಪುರಾಣದ ಪ್ರಕಾರ ಅನೇಕ ಭಕ್ತರು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ಬಂದಾಗ ಅವರು ನೀರಿನೊಂದಿಗೆ ಮಡಕೆಯಲ್ಲಿ ಹೂಗಳನ್ನು ಹಾಕುತ್ತಾರೆ. ಇದರಿಂದ ಅವರು ಅದನ್ನು ಶಿವನಿಗೆ ಸುಲಭವಾಗಿ ಅರ್ಪಿಸಬಹುದೆಂದು ನಂಬಿಕೊಂಡಿರುತ್ತಾರೆ. ಭಗವಾನ್ ವಿಷ್ಣುವಿಗೆ ಅರ್ಪಿಸುವ ಹೂಗಳನ್ನು ಶಿವ ಅಥವಾ ಇತರೆ ದೇವರಿಗೆ ಅರ್ಪಿಸಬಾರದು. ಇದರಿಂದ ನೀವು ಶಿವನಿಗೆ ಮಾಡಿದ ಪೂಜೆಯ ಫಲ ಲಭಿಸುವುದಿಲ್ಲ. ಇನ್ನು ಹೂಗಳಲ್ಲದೆ ಈ ಪೂಜೆ ವಸ್ತುಗಳನ್ನು ಕೂಡ ನೀರಿನಲ್ಲಿ ತೊಳೆಯದಿರಿ. ಅನೇಕ ಭಕ್ತರು ಹೂಗಳನ್ನು ಹೊರತುಪಡಿಸಿ ಬಿಲ್ವಪತ್ರೆ ಎಲೆ, ಶಮಿ ಎಲೆಗಳು, ಎಕ್ಕದ ಹೂಗಳು ಅಥವಾ ಇತರೆ ವಸ್ತುಗಳು ತೊಳೆದು ನಂತರ ದೇವರಿಗೆ ಅರ್ಪಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಆದರೆ ಇದನ್ನು ಮಾಡಬಾರದು ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ. ಪೂಜೆ ಮಾಡುವಾಗ ಅಥವಾ ದೇವರ ಆರಾಧನೆಯನ್ನು ಮಾಡುವಾಗ ಹೂಗಳನ್ನು ನೀರಿನಲ್ಲಿ ತೊಳೆದು ಅಭ್ಯಾಸ ನಿಮ್ಮಲ್ಲಿಯೂ ಇರಬಹುದು ಅಥವಾ ಈ ಪ್ರಶ್ನೆ ನಿಮ್ಮನ್ನು ಕೂಡ ಕಾಡುತ್ತಿರಬಹುದು. ಹಾಗಾಗಿ ಇದಕ್ಕೆ ಉತ್ತರ ಈ ವಿಡಿಯೋ ಮೂಲಕ ನಿಮಗೆ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.